ಇನ್ಮೇಲಿಂದ ಸ್ವಲ್ಪ ಹುಷಾರು ಅನಿ. ಈ ಪುಂಡ್ರು ಪೋಖ್ರಿಗಳ ಸವಾಸ ನಮ್ಗೆ ಯಾಕೆ ಬೇಕು ಹೇಳಿ? ದೇವ್ರ ನಮಗೆಲ್ಲ ಕೊಟ್ಟಿದ್ದಾನೆ. ಈ ದ್ವೇಷ ಅಸೂಯೆ ಎಲ್ಲ ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಆರಾಮಾಗಿರೋಣ. ಸದ್ಯ ನೀವು ಈ ಮಟ್ಟಕ್ಕಾದರೂ ಹುಷಾರಾದ್ರಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಸದ್ಯದಲ್ಲೇ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೀವು ಹುಷಾರಾದರೆ ಸಾಕು ಅಂತ ನಾನಂತೂ ಎಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ದೇವರು ದೊಡ್ಡವನು, ನಿಮ್ಮನ್ನ ಉಳಿಸ್ಕೊಟ್ಬಿಟ್ಟ. ಅಲ್ಲ ಅನಿ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಹಾಗೇ ಇದ್ದೀರಾ? ಜಾನು, ನಾನು ಊಟ ಮಾಡ್ತಿದ್ದೇನೆ. ಸಾರಿ. ಎಕ್ಸ್ಕ್ಯೂಸ್ ಮೀ. ಕುಡೀರಿ. ಸಾಕಾ? ಅನಿರುದ್ಧ್, ಹೇಗಿದ್ದೀರಾ ಈಗ? ಈಗ ಪರವಾಗಿಲ್ಲ ಅಕ್ಕ, ಹುಷಾರಾಗಿದ್ದಾರೆ. ಜಾನು, ಎಲ್ಲ ನಿನ್ನ ಒಳ್ಳೆತನ, ಆ ದೇವರ ಆಶೀರ್ವಾದ, ನಿಮ್ಮ ಮಾಂಗಲ್ಯ ಗಟ್ಟಿಯಾಗಿದೆ. ಅನಿರುದ್ಧ್, ಮರ್ತಿದ್ದೆ, ಈ ಬ್ಯಾಗ್ ನಿಮ್ಮದೇ ಅಲ್ವಾ? ಅನಿರುದ್ಧ್, ಅನಿರುದ್ಧ್, ಏನೋ ನಂದು ಇದೇ ಥರ ಬ್ಯಾಗ್ ಇತ್ತು. ನಾನು ಕನ್ಫ್ಯೂಸ್ ಆಗಿ ನಿಮ್ಮ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟಿದ್ದೆ. ಈ ಬ್ಯಾಗ್ ನೋಡಿದಾಗ ಶಾಕ್ ಆಯಿತು ಅನಿರುದ್ಧ್. ಇದ್ರ ತುಂಬ ಎಷ್ಟೊಂದು ದುಡ್ಡಿನ ಕಂತೆಗಳಿದೆ ಗೊತ್ತಾ? ಹೌದಾ ಅಕ್ಕ? ಹೌದು ಜಾನು, ಎಷ್ಟೊಂದು ನೋಟಿನ ಕಂತೆಗಳಿದೆ ಗೊತ್ತಾ? ನನಗಂತೂ ಶಾಕ್ ಆಯಿತು. ಬಹುಶಃ ಇದು ನಿಮ್ಮ ಬ್ಯಾಗ್ ಅಂತ ನನಗೆ ಅನುಮಾನ ಬಂತು, ಅದಕ್ಕೆ ತಂದೆ. ನಿಮ್ದಾ? ಸುಮ್ಮನೆ ಹೋಗ್ತೀರ ನೀವು, ಗೆಟ್ ಲಾಸ್ಟ್. ಯಾಕೆ ರೇಗ್ತೀರಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಗೆ ಬಂದು ನಿಮಗೆ ಗೂಂಡಾಗಳು ಹೊಡೆದ್ರಲ್ಲ, ಅವ್ರು ಬಿಸಾಕ್ ಹೋಗಿದ್ದ ಬ್ಯಾಗು ನಂದು. ಏನೋ ನನ್ನ ಬ್ಯಾಗು ಆ ಗೂಂಡಾಗಳ ಹತ್ರ ಹೇಗೆ ಹೋಯ್ತು? ಈ ಬ್ಯಾಗ್ ಗೂಂಡಾಗಳಿಗೆ ಸೇರ್ಬೇಕಾಗಿದ್ದ? ಸುಮ್ಮನೆ ಹೋಗಿ ಅಂತೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಿಮಗೆ? ಸುಮ್ಮನೆ ನಾನು ತಲೆ ಕೆಡಿಸ್ಬಿಡಿ, ಗೆಟ್ ಲಾಸ್ಟ್. ಅಯ್ಯೋ, ನಾನೇ ಮಿಸ್ ಮಾಡಿಬಿಟ್ಟಿದ್ದೀನಿ. ನಾನು ನಿಮ್ಮ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದೀನಿ. ಆದರೆ ಆ ಗೂಂಡಾಗಳ ಹತ್ರ ನನ್ನ ಬ್ಯಾಗು. ಸುಮ್ಮನೆ ಹೋಗಿ ಅಂದೆ. ಅನಿರುದ್ಧ್, ನೀವು ಕೋಪ ಮಾಡ್ಕೋಬೇಡಿ, ಸರಿಯಾಗಿ ನೆನಪು ಮಾಡ್ಕೊಳ್ಳಿ. ಹಲೋ, ಹೇಳಿ ಸರ್. ಏನು, ಗೂಂಡಾಗಳು ಸಿಕ್ಬಿಟ್ರಾ? ಸರ್, ಎಲ್ಲ ವಿಷಯನೂ ಬಾಯ್ಬಿಟ್ರಾ? ಓ, ಇನ್ನೂ ವರ್ಕ್ ಮಾಡ್ತಿದ್ದೀರಾ? ವೆರಿ ಗುಡ್ ಸರ್. ಸರ್, ನಮ್ಮ ಅನಿರುದ್ಧ್ ಮೇಲೆ ಅವ್ರು ಯಾಕೆ ಹಲ್ಲೆ ಮಾಡಿದ್ರು ಅಂತ ನಮಗೆ ಗೊತ್ತಾಗಬೇಕು ಸರ್. ತಪ್ಪು ಮಾಡಿದವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ಆಯಿತು ಸರ್. ಅನಿರುದ್ಧ್, ಒಂದು ಗುಡ್ ನ್ಯೂಸ್. ಗೂಂಡಾಗಳು ಅರೆಸ್ಟ್ ಆದ್ರಂತೆ. ಇನ್ಸ್ಪೆಕ್ಟರ್ ಅವರಿಂದ ಎಲ್ಲ ವಿಷಯನೂ ಬಾಯ್ ಬಿಡಿಸ್ತಾ ಇದ್ದಾರೆ.
ಹೇಳು, ಅನಿರುದ್ಧವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರಿ? ಅವ್ರ ಮೇಲೆ ಏನು ದ್ವೇಷ ನಿಮಗೆ? ಒಂದು ದೊಡ್ಡ ಪತ್ರಿಕೆ ಓನರ್ ಅವರು, ಅವ್ರ ಮೇಲೆ ಏನೋ ದ್ವೇಷ ನಿನಗೆ? ಬಿಡೋ ಬಾಯಿ, ಏನು ಹೇಳು, ಕಾರಣ ಏನು? ಸರ್ ಅವರೇ ಕಾರಣ ಸರ್. ಅವರೇ ಕಾರಣ ಅಂತ ಹೇಳ್ತೀನೋ? ಹೇಳು, ಸರಿಯಾಗಿ ಹೇಳು, ಏನು ಅಂತ ಡೀಟೇಲ್ ಆಗಿ ಹೇಳು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲೇ ಸಾಯ್ತಾ ಇದ್ರಲ್ಲ ಅವರು. ಹೇಳು. ಅವ್ರನ್ನ ಮೋಸ ಮಾಡೋರು ಸರ್. ಮೋಸನ? ಏನು ಮೋಸ ಅದು? ದುಡ್ಡು ಕೊಡ್ತೀನಿ ಅಂತ ಕರೆದುಬಿಟ್ಟು ಬ್ಯಾಗ್ ತುಂಬ ಪೇಪರ್ ತುಂಬಿಕೊಟ್ರು ಸರ್. ಆ ಸಿಟ್ಗೆ ಅವ್ರ ಮನೆ ನುಗ್ಗಿ ನೋಡ್ಬೋದು ಸರ್. ದುಡ್ಡು ಯಾಕೆ ಕೊಡ್ಬೇಕಾಗಿತ್ತು ನಿನ್ಗವರು? ಏನು ವ್ಯವಹಾರ? ಅವ್ರು ಒಂದು ಡೀಲ್ ಕೊಟ್ಟಿದ್ರು ಸರ್. ಡೀಲ್ ಮಾಡಿಕೊಟ್ಟ ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸರ್. ದುಡ್ಡು ಕೇಳಿದಕ್ಕೆ ಕೈ ಎತ್ಬಿಟ್ರು ಸರ್. ಡೀಲ? ಏನು ಡೀಲ್ ಅದು? ಏನೋ ವ್ಯವಹಾರ? ಸರ್ ಅದು ಬಾಯ್ ಬಿಡ್ತಿಲ್ಲ ನಾವು ಬರ್ಸ್ಲೋ. ಅಮ್ಮ, ಲಂಚ್ ಬಾಕ್ಸ್ ಮರ್ತ್ಬಿಟ್ಟಿದೆಯಲ್ಲ, ತಗೋ ಇಟ್ಕೋ. ಲಂಚ್ ಬಾಕ್ಸ್ ಮನೆ ಹಾಳಾಯಿತು, ಅಲ್ಲೇ ಏನಾದರೂ ತರಿಸ್ಕೊಂಡು ತಿಂತೀನಿ. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನಮ್ಮ ಅದು? ನಿನ್ನ ಮೈತ್ರಿ ಮಧ್ಯೆ ಏನೇ ಅದು ಪ್ರಾಬ್ಲಮ್ಮು? ನೆನ್ನೆ ಅವಳು ನಮ್ಮನೆಗೆ ಬಂದು ನಿನ್ನ ಮತ್ತು ಪ್ರೇಮ್ ಮೇಲೆ ಯಾಕೆ ಕೂಗಾಡ್ತಿದ್ಲು ಹಾಗೆ? ಯಾಕಮ್ಮ ಅದನ್ನು ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ಯಾ? ಕಾರಣ ಏನು ಅಂತ ಅವತ್ತೇ ಹೇಳಿಲ್ವಾ ನಾನು? ಅದು ನಿಜವಾದ ಕಾರಣ ಅಲ್ಲ. ವಿಷಯ ಮುಚ್ಚಿಡಕ್ಕೆ ನೀ ತೇಪೆ ಹಾಕ್ತಿದ್ಯಾ ಅಷ್ಟೇ. ನಿಜ ಹೇಳು, ಪ್ರೇಮ್ ಯಾಕೆ ಮೈತ್ರಿಯಿಂದ ಮನೆ ಕರ್ಕೊಂಡು ಬಂದಿದ್ದ? ನನಗೆಲ್ಲ ಗೊತ್ತಿದೆ. ನಾ ಮೈತ್ರಿ ಹತ್ರ ಫೋನ್ ಮಾಡಿ ಮಾತಾಡಿದೆ. ಅವಳ ಪಾಡ್ಗೆ ಅವಳು ಸುಮ್ಮನಿದ್ರೆ ನೀನೇ ಅವಳ ಲೈಫಲ್ಲಿ ಏನೇನೋ ಹುಡುಗಾಟ ಆಡ್ತಿದ್ದೀಯಂತೆ. ಏನು ಅವಳ ಮಾತಿನ ಅರ್ಥ? ಅಮ್ಮ, ಅವಳೇನೋ ಮಿಸ್ಟೇಕ್ ಮಾಡ್ಕೊಂಡು ಏನೇನೋ ಹೇಳ್ತಾಳೆ ಅಂತ ನೀನು ಅದನ್ನ ನಂಬ್ತೀಯಾ? ಇಷ್ಟಕ್ಕೂ ಈ ವಿಷಯನ ಕ್ರಾಸ್ ಚೆಕ್ ಮಾಡೋದಕ್ಕೆ ನೀನು ಯಾಕೆ ಅವಳಿಗೆ ಫೋನ್ ಮಾಡಿದೆ? ನೋಡು, ನನ್ನನ್ನು ಪ್ರಶ್ನೆ ಮಾಡಬೇಡ. ಆ ಹುಡುಗಿ ನಮ್ಮನೆಗೆ ಬಂದು ನಿನ್ನನ್ನ ಪ್ರೇಮನ ಏನೇನೋ ಅಂತಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಏನು ವಿಷಯ ಇಲ್ಲದೇನೆ ಆ ಹುಡುಗಿ ಯಾಕೆ ಅಷ್ಟೊಂದು ಅಪ್ಸೆಟ್ ಆಗ್ತಾಳೆ? ಏನು ನಡೀತಾ ಇದೆ ಸರಿಯಾಗಿ ಹೇಳು. ನೀನು ಬಾಯ್ ಬಿಡದೆ ಹೋದ್ರೆ ನಾನು ಈಗಲೇ ಆ ಮೈತ್ರಿ ಮನೆಗೆ ಹೋಗಿ ಎಲ್ಲ ವಿಷಯ ತಿಳ್ಕೊಂಡು ಬರ್ತೀನಿ. ಅಮ್ಮ ಪ್ಲೀಸ್, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಆಂಟಿ, ವಿಷಯನ ನಾನು ಹೇಳ್ತೀನಿ. ನಿಮ್ಮ ಮಗಳು ನನಗೆ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದಾರೆ. ಏನು ಹೇಳ್ತಿದೀಯ ಪ್ರೇಮ್? ಮೈತ್ರೇಯಿನ ಮದುವೆ ಮಾಡ್ಕೋಬೇಕು ಅಂತ ನಿಮ್ಮ ಮಗಳು ನನ್ನ ಹಿಂದೆ ದುಂಬಾಲ್ ಬಿದ್ದಿದ್ದಾರೆ. ವಾಟ್ ನಾನ್ ಸೆನ್ಸ್! ನೀನು ತಮಾಷೆ ಮಾಡ್ತಿದ್ಯಾ ಸಾಕ್ಷಿ? ಈ ವಿಷಯ ತಗೊಂಡು ಅವಳ ಹತ್ರ ಪ್ರಸ್ತಾಪ ಮಾಡಿದ್ಯಾ, ಅದಕ್ಕೆ ಅವಳು ಅಪ್ಸೆಟ್ ಆಗಿದ್ದಾಳೆ. ದಿಸ್ ಈಸ್ ಜಸ್ಟ್ ಸ್ಟುಪಿಡ್. ಅಲ್ವೇ, ನಿನ್ ಗಂಡಗೆ ಇನ್ನೊಂದು ಮದುವೆ ಮಾಡ್ಸಕ್ ಹೊರಟಿದೀಯಲ್ಲ, ನೀಗೇನು ಹುಚ್ಚಿಗೆ ಹಿಡ್ದಿದ್ಯಾ? ನೀನ್ ಹೊಟ್ಟೆಲ್ ಮಗು ಇದೆ ಅನ್ನೋ ಪ್ರಜ್ಞೆ ಬೇಡವಾ? ಪ್ರೇಮ್, ಇದೆಲ್ಲ ಬೇಕಿತ್ತಾ ನಿಮಗೆ? ಅಪ್ಪ ಅಮ್ಮನಿಗೆ ಯಾಕೆ ಹೇಳಕ್ ಹೋದ್ರಿ? ಇನ್ನೇನ್ರಿ ಮತ್ತೆ? ನಿಮ್ಮ ಕಾಟನ ಸಹಿಸ್ಕೊಂಡು ನನಗೂ ಸಾಕಾಗೋಗಿದೆ. ಈಗಲಾದರೂ ಮೈತ್ರೇಯಿನ ನನ್ನ ಜೊತೆ ಮದುವೆ ಮಾಡಿಸ್ಬೇಕು ಅನ್ನೋ ಹಠನ ನಿಮ್ಮ ತಲೆಯಿಂದ ಕಿತ್ತಾಕ್ಬಿಡಿ. ಮೈತ್ರಿ ಬಗ್ಗೆ ನಿನಗೆ ಇಂಥ ವಿಚಾರ ಯಾಕೆ ಬಂತು ತಲೆಯಲ್ಲಿ? ನೋನು ಪ್ರೇಮ್ ಜೊತೆ ಛೆ ಐ ಕ್ಯಾಂಟ್ ಥಿಂಕ್ ಆಫ್ ಇಟ್.
ಅವರಿಬ್ಬರು ಮದುವೆ ಮಾಡಿಸೋದಾ? ದಿಸ್ ಇಸ್ ರಿಡಿಕ್ಯುಲಸ್. ಪ್ರೇಮ್ ಬಗ್ಗೆ ಅನುಮಾನ ಪಡ್ತಿದ್ದೀಯೇನೆ? ಬಂಗಾರದಂಥ ಹುಡುಗ ಕಡೆ ಇವನು. ಅಲ್ವೇ ಅವನ ಬಗ್ಗೆ ಸಂಶಯ ಪಟ್ಟು ನಿನ್ನ ತಲೆನೂ ಕೆಡಿಸ್ಕೊಳ್ಳೋದಲ್ದೆ ಆ ಹುಡುಗಿ ಲೈಫು ಹಾಳು ಮಾಡಕ್ಕೆ ಹೊರಟಿದೆಯಲ್ಲೇ. ಏನು ಹುಚ್ಚು ಬೈಕೇನೆ ನಿಂದು? ನಿನ್ನ ಗಂಡ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅನ್ನೋದು? ಹೌದು ಆಂಟಿ, ಇವರು ನನಗೆ ಡೈವರ್ಸ್ ಕೊಡ್ತಾರಂತೆ. ನಾನು ಮೈತ್ರಿಯನ್ನ ಮದುವೆ ಮಾಡಿಕೊಂಡು ಸುಖವಾಗಿರ್ಬೇಕಂತೆ. ಅಯ್ಯೋ ನಮ್ಮ, ನಿನಗೆ ಡೈವರ್ಸ್ ಕೊಡೋ ಅಂಥದ್ದು ಏನಾಗಿದೆಯಾ ಈಗ? ಏನಮ್ಮ ಸಾಕ್ಷಿ ಇದೆಲ್ಲ? ವಾಟ್ಸ್ ಗೋಯಿಂಗ್ ಆನ್? ಏನು ನಡೀತಾ ಇದೆ ಇಲ್ಲಿ? ಅಂಕಲ್, ನಿಮಗೆ ಒಂದು ಸತ್ಯ ಗೊತ್ತಿಲ್ಲ. ಕಾಲೇಜ್ ಡೇಸ್ನಲ್ಲಿ ನಾನು ಮೈತ್ರಿ ಫ್ರೆಂಡ್ಸ್ ಆಗಿದ್ವಿ. ಅವಳು ನನ್ನನ್ನು ಇಷ್ಟಪಟ್ಟಿದ್ಲು. ಬರೀ ಅವಳು ಅಂತ ಯಾಕಂತೀರಿ ಪ್ರೇಮ್? ನೀವು ಅವಳನ್ನ ಪ್ರೀತಿಸ್ತಿದ್ರಿ ಅಂತ ಒಪ್ಕೊಳ್ಳಿ. ಏನು ಪ್ರೇಮ್, ನೀನು ಮೈತ್ರಿ ಒಬ್ರನ್ನೊಬ್ರು ಪ್ರೀತಿಸ್ತಿದ್ರಾ? ಆಂಟಿ, ನಾನು ಅವಳನ್ನು ಆಸ್ ಎ ಪರ್ಸನ್ ಇಷ್ಟಪಟ್ಟಿದ್ದೆ ನಿಜ. ಆದರೆ ಪ್ರೀತಿ ಪ್ರೇಮ ಅನ್ನೋಷ್ಟೆಲ್ಲ ಡೀಪಾಗಿ ನಮ್ಮ ರಿಲೇಷನ್ಶಿಪ್ ಹೋಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸಾಕ್ಷಿ ಅವ್ರನ್ನ ನೋಡಿದೆ, ಅವ್ರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ಆದರೆ ಈಗ ಸಾಕ್ಷಿ ಅವ್ರಿಗೆ ಒಂದು ಗಿಲ್ಟ್ ಕಾಡ್ತಾ ಇದೆ, ಮೈತ್ರಿ ಒಂಟಿಯಾಗಿದ್ದಾಳೆ ಅಂತ. ಅದಕ್ಕೆ ಈಗ ನಾನು ಅವಳನ್ನ ಮದುವೆ ಮಾಡಿಕೊಂಡು ಒಂದು ಲೈಫ್ ಕೊಡಲಿ ಅಂತ ಒಂದೇ ಸಮ ಹಠ ಹಿಡ್ದಿದ್ದಾರೆ. ಓ ಐ ಸಿ. ನಂಗೆ ಈಗ ಅರ್ಥ ಆಗ್ತಾ ಇದೆ ನಾವು ತಂದು ಪ್ರಪೋಸಲ್ನ ಮೈತ್ರಿ ಯಾಕೆ ರಿಜೆಕ್ಟ್ ಮಾಡಿದ್ಲು ಅಂತ. ಅದರಲ್ಲೂ ನಿಮ್ಮ ಮಗಳದೇ ಕೈವಾಡ ಇದೆ ಅಂಕಲ್. ಸಾಕ್ಷಿ ಮೈತ್ರಿಗೆ ಫೋನ್ ಮಾಡಿ ಆ ಸಂಬಂಧನ ಒಪ್ಕೋಬೇಡ ಅಂತ ಹೇಳಿದ್ದಾರೆ. ಏನ್ ಕೇಳ್ಗಾಲ ಬಂದಿದ್ಯಾ ನಿನ್ಗೆ? ಮದುವೆ ಮಾಡೋದು ಪುಣ್ಯದ ಕಾರ್ಯ ಅಂತಾರೆ, ಅಂತದ್ರಲ್ಲಿ ಆಗೋ ಮದುವೆ ತಪ್ಸಕ್ ಹೊರಟಿದ್ಯಲ್ಲ, ಏನಾಗಿದೆ ನಿಂಗೆ? ಅಲ್ಲ ಸಾಕ್ಷಿ, ಪ್ರೇಮ್ ಹಿಂದೆ ಯಾವಾಗಲೂ ಮೈತ್ರಿನ ಲೈಕ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅದನ್ನ ಇಷ್ಟೊಂದು ದೊಡ್ಡ ಇಶ್ಯೂ ಮಾಡೋದ ನೀನು? ಪಾಪ ಪ್ರೇಮ್ ಒಳ್ಳೆ ಹುಡುಗ, ಅದಕ್ಕೆ ಈ ವಿಷಯನ ನಮ್ಮ ಹತ್ರ ಹೇಳ್ಕೊಂಡ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನೀನನ್ನು ಡೈವರ್ಸ್ ಮಾಡಿ ಆ ಮೈತ್ರಿ ಹಿಂದೆ ಹೊಟ್ಟೋಗಿರ್ತಿದ್ರು. ಆಗ ಏನೇ ಮಾಡ್ತಿದ್ದೆ ನೀನು? ಅಪ್ಪ ಇಲ್ದಾನೆ ಮಗುನ್ ಬೆಳೆಸ್ತಾ ಇದ್ಯಾ? ನಾಳೆ ನಿನ್ ಮಗು ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತಿದ್ದೆ ನೀನು? ಸಾಕ್ಷಿ ಸಾಕ್ಷಿ ಸಾಕ್ಷಿ, ಏನಾಯ್ತಮ್ಮ? ಸಾಕ್ಷಿ ಆಂಟಿ, ಟೆನ್ಷನ್ಗೆ ತಲೆ ಸುತ್ತಿರಬೇಕು, ಸ್ವಲ್ಪ ನೀರು ಕೊಡಿ. ಸಾಕ್ಷಿ ಸಾಕ್ಷಿ, ತಗೋ ನೀರು ಕುಡಿ. ಹುಷಾರಾಗಿದೆಯಾ ತಾನೇ? ಏನಾಯ್ತು ನಿನಗೆ? ಹೀಗೆ ಕುಸಿದ್ ಬಿಟ್ಟಿಯಲ್ಲ? ಯಾಕೋ ಸ್ವಲ್ಪ ತಲೆ ಸುತ್ತಲಾಗಾಯ್ತು ಅಮ್ಮ, ನಾನು ರೆಸ್ಟ್ ತಗೊಳ್ತೀನಿ. ಸರಿ, ಹಾಗೆ ಮಾಡು. ಏನೇನೋ ವಿಷಯ ತಲೆ ಹಚ್ಕೊಂಡು ಕೊರಗಬೇಡವೆ ನೀನು. ರೆಸ್ಟ್ ತಗೋ. ಪ್ರೇಮ್, ಸಾಕ್ಷಿ ಜೊತೆ ನಾನು ಮನೇಲಿರ್ತೀನಿ. ನೀನು ಜಯಶ್ರೀ ಇವತ್ತು ಆಫೀಸಿಗೆ ಡ್ರಾಪ್ ಮಾಡಿಬಿಡು. ಸರಿ ಅಂಕಲ್. ಬರ್ತೀನಿ. ಸಾಕ್ಷಿ ಹುಷಾರು. ಅನಿಲ್, ತಗೊಳ್ಳಿದ್ದೀನ.
ಕ್ರಚಸ್ ಸಪೋರ್ಟ್ ಬೇಕೇ ಬೇಕು ನಿಮಗೆ. ಕಡಿಮೆ ಅಂದರೂ ಇನ್ನೊಂದು 6 ತಿಂಗಳು ನೀವು ಕೋಲ್ ಉರ್ಲೇಬೇಕು. ತಗೊಳ್ಳಿ. ಏನು ವ್ಯಂಗ್ಯ ಮಾಡ್ತಿದ್ದೀರಾ? ನಾನು ಕುಂಟ ನನ್ನ ಕೈಲಾಗಲ್ಲ ಅಂತ ಚುಚ್ಚಿ ಚುಚ್ಚಿ ಹೇಳ್ತಿದ್ದೀರಾ? ನಾನು ಕುಂಟನ? ನನ್ನ ಕೈಲಾಗಲ್ವಾ? ಇವತ್ತಿಗೂ ನಾನೇ ತಿಳ್ಕೊಳ್ಳಿ. ಅಯ್ಯೋ, ನಾನೇನಂದೆ? ನಿಮ್ಮ ಸಪೋರ್ಟ್ಗೆ ಕ್ರಚಸ್ ಬೇಕು ಅಂದೆ. ನಿಮ್ಮನ್ನು ಕುಂಟ ಹೆಳವ ಅಂತ ಏನಾದರೂ ಗೇಲಿ ಮಾಡಿದ್ನಾ? ಯಾಕಾಗಿ ಉರಿದು ಬೀಳ್ತೀರಾ? ಎಲ್ಲರೂ ಇಲ್ಲೇ ಇದ್ದೀರಾ, ಹೇಳಿ, ನಾನೇನಾದರೂ ತಪ್ಪು ಮಾತಾಡೋದ್ನಾ? ಅನಿ, ಅವ್ರಿಗೆ ಅನ್ಬಾರ್ದು ಏನಂದ್ರು ಹೇಳಿ. ಇನ್ಫ್ಯಾಕ್ಟ್ ನಾನು ಮಾಡಬೇಕಾಗಿರೋ ಕೆಲಸ ಅವ್ರು ಮಾಡಿದ್ದಾರೆ. ಕಾಲು ಮುರಿದಿದ್ದೇ ಉಂಟಂತೆ. ಇನ್ನು 6 ತಿಂಗಳು ನೀವು ಈ ಕೋಲನ್ನು ಹಿಡ್ಕೊಂಡು ಓಡಾಡಬೇಕು. ಅಂಥದ್ರಲ್ಲಿ ಅವ್ರು ತಂದು ಕೊಟ್ಟರೆ ಅದ್ರಲ್ಲಿ ತಪ್ಪೇನು ಹೇಳಿ? ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ ನನಗೂ ಗೊತ್ತಿದೆ. ನಾನು ಕುಂಟ ಅಂತ ನೀನು ಸರ್ಟಿಫಿಕೇಟ್ ಕೊಡ್ತಿದ್ಯಾ? ಇದೆಲ್ಲ ಟೆಂಪರರಿ. ಇವತ್ತಿಗೂ ನಾನು ಕಮ್ಮಿ ಏನಲ್ಲ. ಸುಮ್ಮನೆ ಯಾಕೆ ವಿಷಯ ಬೆಳೆಸ್ತಾ ಇದೆಯಾ? ಸುಮ್ಮನೆ ಒಳಗಡೆ ಬರೋದು ನೋಡು. ಈಗ ಮಾಡ್ಕೊಂಡಿರೋದೇ ಸಾಕು ಕಣೋ. ಮೂಳೆ ಮುರ್ಕೊಂಡು ಮಾಡ್ಕೊಂಡಿರೋ ಅನಾಹುತನೇ ಸಾಕಾಗಿದೆ ನೋಡು ಅನಿ. ನನಗಂತೂ ಇದು ಮರುಜನ್ಮ ಅಂತ ಭಾವಿಸ್ತಾ ಇದ್ದೀನಿ. ಇನ್ಮೇಲೆ ಈ ಥರ ಅನಾಹುತ ಯಾವುದು ಆಗಬಾರ್ದು ಅಂತ ಡಿಸೈಡ್ ಮಾಡಿ ಒಳಗಡೆ ಬಾ. ಕೊಡ್ಬೇಕಾ ನೀವು? ತಗೊಳ್ಳಿ, ಇಟ್ಕೊಳ್ಳಿ. ಇನ್ಮೇಲಾದರೂ ರೆಸ್ಟ್ ತಗೋ. ಕಾಲು ಮುರಿಸ್ಕೊಂಡು ಮೂಲೆ ಸೇರಿದ್ಯಾ? ಪತ್ರಿಕೆ ಅದು ಇದು ಅಂತ ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಿ, ಆದಿ ಇದ್ದಾನೆ, ಹೇಗೋ ಮ್ಯಾನೇಜ್ ಮಾಡ್ತೀವಿ. ಸ್ವಾಮಿ, ನಾನೇನು ಮೂಲೆ ಸೇರಿಲ್ಲ, ಫುಲ್ ರೆಡಿಯಾಗಿದ್ದೀನಿ. ಇವ್ಯಾರೂ ಇದ್ರ ಅಡ್ವಾಂಟೇಜ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೂತ ಕಡೆನೇ ಎಲ್ಲ ಮ್ಯಾನೇಜ್ ಮಾಡಬಲ್ಲೆ. ಥ್ಯಾಂಕ್ಸ್ ಫಾರ್ ಯುವರ್ ಗ್ರೇಟ್ ಕನ್ಸರ್ನ್. ಅನಿ, ಮಾವ ಹೇಳಿದ್ದಲ್ಲಿ ತಪ್ಪೇನಿದೆ? ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರಾ? ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದರು. ನನಗೆ ಯಾರ ಕರುಣೆ ಅನುಕಂಪನೂ ಬೇಕಾಗಿಲ್ಲ ಜಾನು. ಆಯ್ತಪ್ಪ, ನೀನೇ ಮ್ಯಾನೇಜ್ ಮಾಡ್ಕೊ. ಈಗ ಯಾರು ಏನು ಹೆಲ್ಪ್ ಮಾಡೋಕ್ಕೆ ಹೋದ್ರೂ ನಿನಗೆ ಕೆಟ್ಟದಾಗೆ ಕಾಣಿಸುತ್ತೆ ಅಲ್ವಾ? ಆದರೆ ನನಗಂತೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಇದೆಲ್ಲ ಹೇಗಾಯಿತು, ಯಾಕಾಯಿತು? ನಿಗೂಢವಾಗೇ ಕಾಣಿಸ್ತಾ ಇದೆ. ಆದರೆ ಇದು ಇವತ್ತಿಗೆ ಕೊನೆ ಆಗಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ರಿಪೀಟ್ ಆಗದಿರೋ ಹೋಗಿ ನೋಡ್ಕೋಬೇಕು. ಖಂಡಿತ ಇಲ್ಲ ಅತ್ತೆ. ಆ ಗೂಂಡಾಗಳು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡಿದ್ದಾರಂತೆ. ಅವ್ರು ನಮ್ಮನೆಗೆ ಬಂದು ಅನಿರುದ್ಧ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು ಅಂತ ಬಾಯಿ ಬಿಡಿಸ್ತಿದಾರಂತೆ. ಹೌದಾಕ? ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಸತ್ಯ ಗೊತ್ತಾಗತ್ತೆ. ಅವ್ರ ಬಂಡವಾಳ ಬಯಲಾಗತ್ತೆ ಜಾನು. ಅವ್ರು ಯಾರು ಅಂತ ಗೊತ್ತಾದರೆ ಅವ್ರನ್ನ ಹಾಗೆ ಬಿಡಬಾರ್ದು ಅಕ್ಕ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಹಲೋ, ಯಾರು? ನಮಸ್ಕಾರ ಇನ್ಸ್ಪೆಕ್ಟ್ರ, ಹೇಳಿ. ಗೂಂಡಾಗಳು ಸಿಕ್ಕಿದ್ರು ಅಂತ ಗೊತ್ತಾಯ್ತು. ವೆರಿ ನೈಸ್ ಆಫ್ ಯು, ವೆರಿ ನೈಸ್ ಆಫ್ ಯು. ತುಂಬ ಬೇಗ ಹಿಡಿದಿದ್ದೀರಾ. ಯಾರು ಅಂತ ನಿಜ ಬಾಯ್ಬಿಟ್ರಾ? ಮನೆಗೆ ಬರ್ತಿದ್ದೀರಾ? ವೆರಿ ನೈಸ್ ಆಫ್ ಯು. ಬನ್ನಿ ಸರ್, ಬನ್ನಿ. ಓಕೆ, ಥ್ಯಾಂಕ್ ಯು. ಗೂಂಡಾಗಳು ಬಾಯ್ಬಿಟ್ಟಿದಾರಂತೆ. ಇನ್ಸ್ಪೆಕ್ಟರ್ ಮನೆಗೆ ಬರ್ತಾ ಇದ್ದಾರೆ ಆ ವಿಚಾರ ಹೇಳಕ್ಕೆ. ಇನ್ಮುಂದೆ ಸರಿಯಾಗಿದೆ ನೋಡಿ ಮಾವ. ಅನಿರುದ್ಧ, ಏನಾಯ್ತು? ಏನಿಲ್ಲ ನೋಡಿ, ನೀವು ರೆಸ್ಟ್ ತಗೊಳ್ಬೇಕು. ಕೂತ್ಕೊಳ್ಳಿ. ಯಾಕೆ, ಏನಾಯ್ತು? ಏನಿಲ್ಲ. ಅವ್ನು ರೆಸ್ಟ್ ತಗೊಳ್ಳಿ. ನಡೀರಮ್ಮ, ನಡಿಯಮ್ಮ.